ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ ಗೈಸ್. ಈ ನ್ಯೂಸ್ ಅಂತೂ ಆರ್ ಸಿ ಬಿಗೆ ವೆರಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಗುರು. ನಾನು ಆಲ್ಮೋಸ್ಟ್ 100% ಈ ಪ್ಲೇಯರ್ನ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಗುರು. ಆದರೆ ಯಾಕೆ ರಿಲೀಸ್ ಮಾಡಿಲ್ಲ, ಯಾಕೆ ರಿಟೆನ್ಷನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಲಾಸ್ಟ್ IPL ಅಲ್ಲಿ ಫೈನಲ್ ಅಲ್ಲಿ ಆಡದಂಥ ಪ್ಲೇಯರು ಇಲ್ಲಿವರೆಗೂ ಅವ್ರು ಬಾಲೇ ಮುಟ್ಟಿಲ್ಲ ಗುರು. ಯಾವುದೇ ಒಂದು ಕೌಂಟ್ರಿ ಕ್ರಿಕೆಟಲ್ಲೂ ಆಡಿಲ್ಲ, ಯಾವುದೇ ಡೊಮೆಸ್ಟಿಕ್ ಮ್ಯಾಚಲ್ಲೂ ಆಡಿಲ್ಲ. ಈ ಪ್ಲೇಯರ್ ಏನಕ್ಕಪ್ಪ ರಿಟೆನ್ಷನ್ ಮಾಡೋದಂತ, ಅದು 5 ಕೋಟಿ ಕೊಟ್ಟು ರಿಟೆನ್ಷನ್ ಮಾಡೋಂಥ ನನಗೆ ನೆಸೆಸಿಟಿನೇ ಇರಲಿಲ್ಲ ಗುರು. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾವ ವಿವಾದದಲ್ಲಿ ಸಿಗಾಕೊಂಡಿದ್ದಾರೆ, ಕ್ರಿಮಿನಲ್ ಕೇಸುಗಳಲ್ಲಿ ಸಿಗಾಕೊಂಡಿರೋಂಥ ಈ ಪ್ಲೇಯರ್ಗೆ ಯಾಕಪ್ಪ ರಿಟೆನ್ಷನ್ ಮಾಡ್ಕೊಂಡ್ರು ಅಂತ ನನಗೆ ಅನಿಸುತ್ತೆ. ಯಾರಪ್ಪ ಪ್ಲೇಯರ್ ಅಂತಂದ್ರೆ ಬನ್ನಿ ಗೈಸ್, ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ವಿಡಿಯೋನ ಅದು ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಯಾರಪ್ಪ ಅಂದ್ರೆ ಆ ಪ್ಲೇಯರು ಯಶ್ ದಯಾಳ್ ಅಂತಾನೆ ಹೇಳ್ತೀನಿ ಗುರು. ಇವರು ಕೆಲವೊಂದು ವಿವಾದಗಳಲ್ಲಿ ಸಿಗಾಕೊಂಡಿದ್ರು ಗೊತ್ತು, ಅದು ಪ್ರೂವ್ ಇಲ್ಲ ಅಂತ ಇನ್ನೂ ಆರೋಪಿ ಅಷ್ಟೇ, ಇನ್ನೂ 100% ಇವರೇ ಅಂತ ಏನು ಕನ್ಫರ್ಮ್ ಮಾಡಿಲ್ಲ. ಆದ್ರೂ ಇವರು ಬೇಲ್ಗೆ ಅಪೀಲ್ ಮಾಡಿದ್ರು. ಆದರೆ ಆ ಬೇಲು ಇವತ್ತು ಕೋರ್ಟ್ ಕಡೆಯಿಂದ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ, ರಿಜೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಗುರು. ಯಾಕೆ ಗುರು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಂದು 2-3 ಕೇಸುಗಳಲ್ಲಿ ಯಶ್ ದಯಾಳ್ಗೆ ಆರೋಪಿ ಸ್ಥಾನ ತಗೊಂಡಿದ್ದಾರೆ. ಅದರಿಂದ ಯಶ್ ದಯಾಳ್ಗೆ ಯಾವುದೇ ಕ್ರಿಕೆಟ್ ಆಡಕ್ ಆಗ್ತಾ ಇಲ್ಲ. ಆದ್ರೂ RCB ಅವರು ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. 2-3 ಕೇಸುಗಳಲ್ಲಿ ಯಶ್ ದಯಾಳ್ ಸಿಗಾಕೊಂಡಿದ್ದಾರೆ. ಅವಾಗಿಂದ ಇಲ್ಲಿವರೆಗೂ UP ತಂಡದಲ್ಲಿ ಆಡ್ತಾರೆ, ಉತ್ತರ ಪ್ರದೇಶ ತಂಡದಲ್ಲಿ ಇವರು ಕೌಂಟ್ರಿ ಕ್ರಿಕೆಟ್ ಅಲ್ಲಿ ಆಡ್ತಾರೆ. ಅವರೇ ಇವ್ರನ್ನ ರಿಲೀಸ್ ಮಾಡಿರುವಾಗ ಇನ್ನು ಈ RCB ಯಾಕೆ ರಿಟೆನ್ಷನ್ ಮಾಡ್ಕೊಂಡು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾರ ಮಾಡ್ಕೊಳ್ಳಿ ಬಿಡಿ ಹೋಗ್ಲಿ. ಒಟ್ಟಿನಲ್ಲಿ ಈ ಪ್ಲೇಯರ್ 100% ಈ 2026 IPL RCB ಪರ ಇವ್ರು ಆಡಕ್ಕೆ ಚಾನ್ಸೇ ಇಲ್ಲ ಗುರು. ಯಾಕೆಂದ್ರೆ ಬೇಲ್ ರಿಜೆಕ್ಟ್ ಆಗಿರೋದ್ರಿಂದ ಇವರು 100% ಆಡಲ್ಲ. ಇನ್ನು ನೆಕ್ಸ್ಟ್ ಬಂತಂದ್ರೆ ಇವತ್ತು ನಡೀತಾ ಇದೆ ಗುರು, ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ ಮ್ಯಾಚ್ ನಡೀತಾ ಇದೆ. T20 ಥರ್ಡ್ ಮ್ಯಾಚ್ ನಡೀತಾ ಇದೆ ಇವತ್ತು. ನಮಗೆ ಪಕ್ಕ ಇಂಡಿಯಾದವರು ಈ ಮ್ಯಾಚ್ ಗೆದ್ದು ಆಲ್ಮೋಸ್ಟ್ ಸೀರೀಸ್ ಗೆಲ್ತಾರೆ ಅಂತ ಅನ್ಕೊಂತೀನಿ ಗುರು. ಯಾಕೆಂದ್ರೆ 5 ಮ್ಯಾಚ್ ಇರೋದ್ರಿಂದ 2 ಮ್ಯಾಚಲ್ಲಿ ಇಂಡಿಯಾದವ್ರು ಗೆದ್ದಿದ್ದಾರೆ ಆಲ್ರೆಡಿ. ಫಸ್ಟ್ನೇ ಮ್ಯಾಚಲ್ಲಿ ಜೆಮಿಮಾ ರೋಡ್ರಿಗ್ಸ್ ಯಾವ ಥರ ಫಿನಿಶಿಂಗ್ ಮಾಡಿಕೊಟ್ರು, ಇನ್ನು 2ನೇ T20 ಮ್ಯಾಚಲ್ಲಿ ಶಿಫಾಲಿ ವರ್ಮಾ ಯಾವ ಥರ ಕಮ್ಬ್ಯಾಕ್ ಮಾಡಿದ್ರು ಅಂದರೆ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಇವರೇ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ರು ವರ್ಲ್ಡ್ ಕಪ್ ಫೈನಲಲ್ಲಿ. 2ನೇ ಮ್ಯಾಚಲ್ಲೂ ಇವರೇ ಶಿಫಾಲಿ ವರ್ಮಾ ಯಾವ ಥರ ಸಖತ್ತಾಗಿ 200+ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿ T20 ಮ್ಯಾಚ್ ಗೆಲ್ಸ್ಕೊಡ್ತಾರೆ ಅವರು 2ನೇ ಮ್ಯಾಚು. ಇನ್ನು ಇವತ್ತು ನಡೀತಾ ಇದೆ 3ನೇ ಮ್ಯಾಚ್. ಇವತ್ತು ಪಕ್ಕ ಈ ಮ್ಯಾಚ್ ಗೆದ್ದು ಇಂಡಿಯಾದವರು ಸೀರೀಸ್ನ ಸೀಲ್ ಮಾಡ್ತಾನೆ ಅಂತಾನೆ 100% ಹೇಳ್ತೀನಿ ಗುರು. ಯಾಕೆಂದ್ರೆ ಆ ಥರ ಬೆಂಕಿ ಸೈಕ್ ಆಗಿದೆ ಗುರು ಟೀಮ್ ಅಂತೂ. ನನಗಂತೂ ಶ್ರೀಲಂಕವ್ರು ಯಾವುದೇ ರೀತಿ ಫೈಟ್ ಕೊಡ್ತಾರಂತಾನೆ ಅನಿಸ್ತಾ ಇಲ್ಲ. ಯಾಕೆಂದ್ರೆ ಹಠ ಕೊಟ್ಟು ಅವ್ರ ಕ್ಯಾಪ್ಟನ್ಸಿ ಅವ್ರೊಬ್ರು ಬಿಟ್ಟು ಇನ್ಯಾರು ಸೇಮ್ 150 ರನ್ನೇ ಹೊಡೆಯೋಕೆ ಆಗ್ತಾಯಿಲ್ಲ. ಬರೀ 121, 129, 130 ಒಳಗಡೆ ಔಟ್ ಆಗೋದ್ರಿಂದ ಇಂಡಿಯಾದವ್ರಿಗೆ ಇದು ತುಂಬ ಹೆವಿ, ಅಷ್ಟೊಂದು ಟಫ್ ಟಾರ್ಗೆಟ್ ಏನಂತ ಅನ್ಸೋದಿಲ್ಲ. ಸಖತ್ತಾಗಿ ಬೇಗನೆ ಹೊಡೆದಾಕ್ ಕೊಡ್ತಾರೆ. ಅದರಿಂದ ಈ ಮ್ಯಾಚ್ನು ಇಂಡಿಯಾದವರೇ ಗೆಲ್ತಾರೆ ಗೈಸ್. ಇನ್ನೊಂದು ಏನು ಗೊತ್ತಾ, ಇಂಡಿಯನ್ ಟು ಮೆನ್ಸ್ ಕ್ರಿಕೆಟ್ಗೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅದೇ ಥರನೇ ವುಮೆನ್ಸ್ ಟೀಮು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್.